ಏ ಬಾರ್ಲೆ ಗಡ ಹೋಗೋಣ. ಹಾ ಬಂದ್ ಬೇಯ. ಅವನು ಗಡಗಡ ಬರೆದ್ಬಿಟ್ಟು ಬಾಲೆ ಹೋಗೋಣ ಉಣ್ಬೇಕು ಒಟ್ಟುಂಬ. ಬಂದ್ ಬೇಯ. ಬಾ ಗಡ ಬಾ ಗಡ ಬಾ ಗಡ ಬಾ ಬಾಲೆ ಪೈವಾನ ಬಾಲೆ ಬಾಲೆ ಪೈವಾನ ಕರ್ಸ್ ಬಾರೆ ಬಾಲೆ ಬಾಲೆ ಪೈಲ್ವಾನ ಬೇಯ ಮತ್ತೆ ಮಾಡ್ತಿ ಬಿಡ್ತಿ ಗೊತ್ತು 500 ರೂಪಾಯಿ ಎಕ್ಸ್ಟ್ರಾ ಹೋಗ್ಲಿ ಬೇಯ. ತುಂಬಾ ಚಿಕನ್ ಬೇಕು ಬೇಯ. उन्नन बाबैया बाले तमा पहले ना बाले. लेकिन ये साला कर क्या रहा है यहाँ पे? अले ले 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 हाँ हाँ ए सांबा बाइल बाइल भैया दुश्मन करे कहते हैं ಹೋಗ ಕೇಳ್ಕೊಂಡ್ ಹೋಗ ನಮ್ ಡಿಮ್ಯಾಂಡ್ ಅವ್ರಿಗೆ ಗೊತ್ತಾಗಿತ್ತು ಹೋಗ ಕೇಳ್ಕೊಂಡ್ ಹೋಗ ನಮ್ ಮೇಲೆ ದುಶ್ಮನ್ ಈಗ ಗೊತ್ತಾಗಿತ್ತು ಹೋಗ ಕೇಳ್ಕೊಂಡ್ ಹೋಗ ಏನ್ ಹೇಳ बॉस ಹುಡುಕೆ भैया ಅಂತ भैया ಎಲ್ಲಿಗೊಂಡ್ರಿ ಲೇಬ್ಲಾರ್ ಸೇರಿ ನಡಿಲೆ भैया दुश्मन ಹೊಡೆದ್ಬಿಟ್ಟ ದುಶ್ಮನ್ ಐತಿ ಇಲ್ಲಿ ಹೇಳೋಗಲೆ ನಡ್ರಿ ಎಲ್ಲಿಗೊಂಡ್ರಿ ಹೋಗ್ರಲೆ ತಮ್ಮ ಇಲ್ಲಿ ಕೆಸ ಬಡ್ಲೆ ಯಾರ ಬಗ್ಗೆ ಹೇಳಿದ್ರೆ ಏನೈತ್ಲೆ ತಗೊಂಬಂದು ತಿಂದು ಹೊಟ್ಟೆ ಉರ್ಸ್ಬೇಕು ತಡಿ ಉರ್ಸ್ತವೆ ಲೇ ಹೋಗ್ರಲೆ ಎಲ್ಲಿ ಹೋಗಿರ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ದೇನೆ ಸೀದಾ ಚಿಕನ್ ಅಂಗಡಿ ಹೊಂಟ್ರಿ ನೀವು ತಿನ್ ದಪ್ಪ ಆಗಿ ಇದೊಂದು ಬಾಗ್ಲೈತ್ ನೋಡಿ ಇಡ್ಸ್ಬಾರ್ದು ನೋಡಿ ಹಂಗ ಆಗ್ಬೇಕು ನೀವು ಕೆಲಸ ಬೇಕು ಸೇರ್ ಏನೈತಿಲ್ಲ ಹೋಗ್ರಲೆ ತಾವಂದ್ ತಿನ್ನೋರ್ಲೆ ಮಕ್ಕಳ ಏ ನೀ ಏನ್ ಹೇಳ್ತೀಯ ನಮಗ್ ಗೊತ್ತೈತ ತಾಂಬಂದ್ ತಿನ್ನ ಲೇ ತಿನ್ರಿಲೆ ತಿಂದು ಇವತ್ ಬಿಡ್ರಿ ಪತ ಬಾತ್ರೂಮ್ ಐತ್ ನೋಡ್ ಒಳಗ ಬಡ್ಸಿ ಮಕ್ಕಳ ತಿನ್ನೋದು ಹೇಳೋದ್ ಬಿಟ್ರಿ ಏನೈತ್ಲಿ ನಿಮ್ಗೆ ಕೆಲಸ ಹೋಗ್ರಿ ಒಂದಿನ ಆಸ್ಪತ್ರೆಗೆ ಇಡ್ತೀರಿ ಈ ಆಸ್ಪತ್ರೆ ಅಂತ ಆಸ್ಪತ್ರೆ ಡಾಕ್ಟರ್ ಏನ್ ಮಾಡ್ತಾರಪ್ಪ ಒಂದ್ ಇಂಜೆಕ್ಷನ್ ಇಡ್ತಾರ 2 ಗುಳಿಗೆ ಕೊಡ್ತಾರ ಮನಿಗ್ ಕಳಿಸ್ತಾರ ತಮ್ಮ ಉಣ್ಬಾಕ ಹೊಡ್ತುಂಬ ಉಂಡ ರೋಗ ಬರಲ್ಲ ನಾಳೆ ನಮ್ಮ ಒಂದು ಗೃಹಲಕ್ಷ್ಮಿ ದುಡ್ಡು ಬರ್ತೈತಿ 2,000 ಬರ್ತೈತಿ ಮಟನ್ ತಗೊಂಡಂತಮ್ಮ ಹೊಟ್ಟೆ ಉರ್ಸಂತಮ್ಮ ಬಾ ಲೇ ನಿಮಗೆ ನಾಚಿಕೆ ಬರಲ್ಲ ಯಾವಾಗಾರ ನೋಡು ಚಿಕನ್ ಮಟನ್ ತಿನ್ನೋದ್ರಾಗ ಇರ್ತೀರಿ ಪಕ್ಕದ ಮನೆಯವ್ರು ನೋಡ್ರಿ ರೂಪಾಯಿ ದುಂಡಿಟ್ಕಂದು ಮನೆ ಮೇಲೆ ಮನೆಗೆ ಹಾಕ್ಸಕ್ ಕುಂತಾರ ಅವ್ರು ನೋಡಿ ಕಲೀರ್ಲಿ ಯಾವಾಗ ನೋಡಿದ್ರು ಬರೀ ತಿನ್ನೋದ್ರಾಗ ಇರ್ತಿರಲ್ಲ ಅಯ್ಯ ಹಾಕಸ್ಲಿ ಬಿಡ ನಮ್ದನ್ನ ದುಡಿಯೋದ ಮುಂದ ಬಾಳ ಐತಿ ಈಗ ಏನಾದ್ರು ತಿನ್ಬೇಕು ಅಡ್ಡಾಡಬೇಕು ಅಷ್ಟ ಹೌದು ಭಯ ಹಾ ಹೌದು ಇಷ್ಟೆಲ್ಲ ಹೇಳಕತಿಯಲ್ಲ ನೀನೇ ಮಾಡ್ತೀಯ ಹೌದು ಅಯ್ಯ ಹೌದಲ್ಲ ನನಗೊಬ್ಬನಿಗೆ ಅದಕ್ಕೆ ಬೇಕಲ್ಲಿ ಅಪ್ಪ ನೀವು ತಿಂದು ಅಡ್ಡಾಡ್ತೀರಿ ನಿಮ್ಮಂಗ ನಾನು ತಿಂದು ಅಡ್ಡಾಡ್ತೀನಿ ನನಗೊಬ್ಬನಿಗೆ ಅದಕ್ಕೆ ಬೇಕು ಹೋಗು ಅಯ್ಯೋ ಇತ್ತು ನೋಡು ಇತ್ತು ಹಿಂಗ ಇಷ್ಟೊತ್ತು ಆಚಾರ ಹೇಳಿದ ಆಚಾರ ಹೇಳೋ ಮನೆ 3 ಮಂದಿ ಬಿಡ್ಕ್ಯಾರ ಅಂತ ನೀನು ನಮ್ಮಂಗ ತಗ ನಡಿ ಬಾ ಅಯ್ಯೋ ಹೋಗು ಇವತ್ತು ನಿಮಗೆ ಚಿಕನ್ ಸಿಕ್ಕಂಗ ಹೋಗು ತಂದು ತಿನ್ರಿ ನೋಡ್ತೀನಿ ಹೇಳ್ತ ನಾನು ಅಯ್ಯೋ ಕಾಲ ಜ್ಞಾನಿ ಇತ್ತ ದೈವ ಭಕ್ತ ಈ ತೊಳತ್ಗೆ ನಮಗೆ ಸಿಗಂಗಲ್ಲ ನೀನೇನ್ರಿ ಹೇಳ ಇವತ್ ನಾವ್ ತಿನ್ನಾರ ಬಾರೋ ಭಯ ಹೋಗಂದ ಬಲೆ ತಮ್ಮ ಬರ್ಲಿ ಬಾಳ ಅವಮಾನ ಮಾಡ್ತಾನ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ ಚಿಕನ್ ತಿಂದಾಗ ಹೋಗ್ತದೆ ತಿನ್ನನ್ ತಮ್ಮ ತಿನ್ನಾನ ಬಾ ಭಯ್ಯ ತಿನ್ಬೇಕು ಭಯ್ಯ ತಿನ್ನನ್ ಬಾ ತಮ್ಮ ಭಯ್ಯ ಎಷ್ಟು ತಿಂದ್ರ ದಪ್ಪನ ಹಾಕೋಲ್ಲ ಅದ್ ಏನ್ ಮಾಡ್ತಿ ಬಿಡ್ತಿ ಗೊತ್ತಲ್ಲ ಒಂದ್ 10 kg ಅಷ್ಟ ಅಂತ ತಗೊಂಡ್ಬಿಡಣ ಹಿಟ್ಟು ಕಲಿಸಿ ಇಟ್ಬಿಟ್ನಿ ಅಂದ್ರ ಒಂದ್ 15 ದಿನ ಬರ್ತೈತೆ ಅಂತ ಹಂಗ್ ಮಾಡೋದ್ ಬೇಡ ತಮ್ಮ ಆ ಹಿಟ್ಟಿಗೆ ಆ ಚಿಕನ್ಗೆ ಮಸಾಲೆ ಸೇರಿಸಿಟ್ಬಿಟ್ರ 25 ದಿನ ಬರ್ತೈತಿ ತೆಲಿಕೇಶನ್ ಮಾಡ ಹಂಗ ಮಾಡ್ಬಿಡಣ ರಾತ್ರಿ ಮಕ್ಕನದು ಉಣ್ಣದ ಎದ್ದಾಳದ ಮಕ್ಕನದ ಇಷ್ಟ ಮಾಡ್ಬಿಡಣ ಆಯ್ತಾ ಬಾಡಿ ಹಂಗ ಒಂದ್ ತಿಂಗಳದಾಗ ಉಡ್ಬಿಡ್ಬೇಕು ಓಕೆ ಓಕೆ ಭಯ್ಯ ಆದ್ರೂ ಸ್ವಲ್ಪ ಬಾಡಿ ದಪ್ಪ ಬರಕೈತಿ ಬರ್ಲಿ ಇನ್ನೊಂದ್ ತಿಂಗಳದಾಗ ಫುಲ್ ದಪ್ಪ ಹಾಕಿ ಬಾ ತಮ್ಮ ಚಿಕನ್ ಆಯ್ತಾ ಅಣ್ಣ ಈಗ ಜಸ್ಟ್ ಖಾಲಿ ಆತ ಚಿಕನ್ ಅಯ್ಯೋ ಭಯ್ಯ ಕೆಲ್ಸ ಕಟ್ತು ಅಣ್ಣ ದಿನ ಇಷ್ಟೆಷ್ಟು ಚಿಕನ್ ಇಟ್ಕೊಂಡಿದ್ದಿ ಇವತ್ತೇನ ತಮ್ಮ ಇವತ್ ನಮ್ಮ ಮನೆ ಫಂಕ್ಷನ್ ಇತ್ತು ಅದಕ್ಕೆಲ್ಲ ಗಡಾನ ಖಾಲಿ ಮಾಡೇನಿ ಅಯ್ಯೋ ತಮ್ಮ ಹೆಂಗಲಿಯಪ್ಪ ಈಗ ಏನ್ ಮಾಡದ್ಲಿಯಪ್ಪ ಅಣ್ಣ ಒಬ್ಬ ರೊಟ್ಟಿ ಉರಿಸ್ಬೇಕು ಕೋಳಿ ಕಾಲ ರೈತರು ಕೊಡೋಣ ತಮ್ಮ ಈಗ ನಾಯಿಗೆ ಹಾಕ್ಬಿಟ್ನಲ್ಲ ಎಲ್ಲ ತಿಂದು ಹೋತ್ ನೋಡಿ ಈಗಿನ ನಾಯಿ ತಮ್ಮ ಅದ್ ಏನ್ ಮಾಡ್ತಿ ಬಿಡ್ತಿ ಗೊತ್ತಲ್ ತಮ್ಮ ನಾನ್ ಇವತ್ ತಿನ್ಬೇಕಂದ್ರೆ ತಿನ್ಬೇಕ ನನ್ ಚಿಕನ್ ಕೊಡ ಅಷ್ಟ
ಸರಿ ತಡಿ ಅಣ್ಣ. ಹೌದು, ಎಷ್ಟು ಕೆಜಿ ಬೇಕಿತ್ತ ಅಣ್ಣ? ಅರ್ಧ ಕೆಜಿ ಆದ್ರೆ ಸಾಕಪ್ಪ, ಅರ್ಧ ಕೆಜಿ ಆದ್ರೆ ಸಾಕಪ್ಪ. ಏಯ್ ನಡ್ರಿ, ಅರ್ಧ ಕೆಜಿಗೆ ಇಡೇ ಕೊಳಿ ಕೊಯ್ಬೇಕು. ಹೆಂಗಪ್ಪ ಈಗ ಕೊಡ್ತಿರ್ಲಿ ಈಗ ಹೇಳ. ಏಯ್ ನಡ್ರಿ, ಕೆಲ್ಸ ಬಗ್ಸ ಐತಿಲ್ಲ ನಿಮಗೆ? ನನ್ ಕೆಲ್ಸ ಐತಿ. ಏ ಭಯ್ಯ ಇತ್ತಿಂತಾಗಿಲ್ಲ ಅಂದ್ರೆ ಏನಾತ್ ಬರೋ ಇನ್ನೊಬ್ಬತ್ತಂತ ಹಾಕೋಗಣ. ಹೌದಾ, ಸರಿ ಹಂಗಾರ ಹೋಗ ನಡಿ. ಏ ಭಯ್ಯ ದುಶ್ಮನ್ ನೋಡಿದ್ರೆ ಎದುರು ಟಿವಿ ಇದೆಯನ್ನೋ ಬೇ. ಎಂತ ಕೆಲಸ ಬಿಡ್ತಲ್ಲ ತಮ್ಮ ನೋವು ಯಾವ್ದ್ರ ಬಿಡೋದ್ ಬೇಡ ಇವತ್ತು ಏನ್ರ ಯಾಕಲ್ತೀನಿ ನಾನು. ಬರ್ಲೆ ದುಶ್ಮನ್ ಹೆಂಗಾರ ಮಾಡಿ ಒಟ್ಟಿ ಉರ್ಸ್ಬಿಡ್ಲೆ ತಮ್ಮ. ಏ ಮಂಗ ನನ್ನ ಮಗನ ಹಿಂಗ ಕುಳಿ ಕರೆಯದ ವಿಶ್ವೇಶ ಅಂದ್ರ ಹೋಗಲ್ಲ ಅವ. ಅಯ್ಯೋ ಅವನು ಯಾಕಲೇ ತಮ್ಮ ಏನಾತ? ಅಣ್ಣ ನಾನು ಹಿಂಗ ಕಾಳಾಗ್ತಿದ್ನು ಅಣ್ಣ, ನನ್ನ ಹಿಂಗ ಬಿಟ್ಟು ಹೋಗ್ಬಿಟ್ಲು. ತೂ ಅವ್ನ ಅಪ್ನಾಡ ಎಂತೆಂತ ಮಾನಸಿಕ ಸೊಳೆ ಮಕ್ಳು ಕಲೆ ಬಿದ್ದಲ್ಲ ಮಿಂಜ್ ಹೇಳತ್ತಿಗೆ. ನನ್ ಕೋಳಿ ಕರೆಕತ್ರಿ ಇವನ್ ಕೋಳಿ ನೆನಪು ಮಾಡ್ಕೊಂಬಿಟ್ಟಾನ.